ನೋಡಿ, ಮೊದಲನೇದು ಪರಮೇಶ್ವರ್ ಅವರು ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಕೇಂದ್ರಕ್ಕೆ ಕೇಳಿ ಅಂತ ಓಪನ್ ಸಭೆಯಲ್ಲಿ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು, ತಮಾಷೆಗೆ ಹೇಳಿದ್ದೆ ಅಂತ. ನಾನು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತಮಾಷೆಗಾದ್ರೂ ಸತ್ಯ ಹೇಳಿದಾರಲ್ಲಪ್ಪ, ತಮಾಷೆ ಇದ್ರೂ ಸತ್ಯ ಇದೆ. ಅದನ್ನ ಹೇಳುವಂತ ಕೆಲಸ ಪರಮೇಶ್ವರ್ ಮಾಡಿದ್ದಾರೆ. ಇನ್ನ ಶಾಸಕರಿಗೆ ಯಾಕೆ ತೊಂದರೆ ಆಗಿದೆ ಅಂದ್ರೆ, ಒಂದ್ ಕಡೆ ಅನುದಾನ ಇಲ್ಲ. ಈಗಾಗಲೇ 2.5 ವರ್ಷ ಆಯ್ತು. ಇನ್ನು 2.5 ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಜನರ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋಂಥದ್ದು ಒಂದು ಬಾಧೆ. ಆದ್ರೆ ಇನ್ನೊಂದು ಕಡೆ ಅದ್ರ ಮೇಲೆ ಗಾಯದ ಮೇಲೆ ಬರೆಯಂತೆ ಒಂದ್ ಕಡೆ ದುಡ್ಡಿಲ್ಲ, ಇನ್ನ ಇದ್ದ ಕೆಲಸಗಳನ್ನು ಮಾಡ್ಬೇಕಂದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ. ವರ್ಕ್ ಆರ್ಡರ್ ತಗೊಳ್ಳೋದಕ್ಕೂ ಭ್ರಷ್ಟಾಚಾರ, ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ, ಬಿಲ್ ಕೊಡೋದಕ್ಕೂ ಭ್ರಷ್ಟಾಚಾರ. ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶ್ರುತಿ. ಇನ್ನೊಂದು ತಾವು ಗಮನಿಸಬೇಕು, ಜನರು ಭ್ರಷ್ಟಾಚಾರಕ್ಕೆ ತಮ್ಮ ಪ್ರಾಮಾಣಿಕ ದುಡಿಮೆಯ ಹಣವನ್ನು ಕೊಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ. ಒಟ್ಟಾರೆ ಕಾಂಗ್ರೆಸ್ ನೀತಿಯಿಂದ. ಉದಾಹರಣೆಗೆ, ಈ ಇಲೆಕ್ಟ್ರಿಕ್ ಮೀಟರ್ ಅದು 500,000 ರೂಪಾಯಿ ಇದ್ದಿದ್ದು ಈಗ 7,000 8,000 ಮಾಡಿದ್ದಾರೆ. ಹೈಕೋರ್ಟ್ ಏನೋ ಸ್ಟೇ ಕೊಟ್ಟಿದೆ, ಮುಂದೆ ಬರ್ತದೆ. ಅದನ್ನು ಸರ್ಕಾರ ಕೊಡುದಿಲ್ಲ, ದುಡ್ಡು ಮೀಟರ್ಗಳಿಗೆ ಸರ್ಕಾರ ಕೊಡುದಿಲ್ಲ, ಕನ್ಸ್ಯೂಮರ್ ಕೊಡಬೇಕು, ಜನ ಕೊಡಬೇಕು. ಅದರಲ್ಲಿ ದುಡ್ಡು ಹೊಡಿತಾರೆ. ಯಾವ ಮೀಟರ್ 1,000 ರೂಪಾಯಿ ಇದ್ದಿದ್ದು 7,000 8,000 ಅಂದ್ರೆ ಯಾರಿಗ ಹೋಗುತ್ತೆ ಮಿಕ್ಕಿದ ದುಡ್ಡು? ಸೊ ಜನ ಕೊಡುವಂತ ದುಡ್ಡಿನಿಂದ ಭ್ರಷ್ಟಾಚಾರ ನಡೀತಾ ಇದೆ. ಇದು ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ನಿಂದ ಪ್ರಾರಂಭ ಆಗಿದೆ. ಇನ್ನೊಂದು, ರೈತರು ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಸುಮಾರು 770 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಎಲ್ಲ ಒಕ್ಕೂಟಗಳು ಕೇಳಿದ್ರೆ ಅವ್ರೇನಂದ್ರು, ನಮ್ಮ ಹತ್ರ ದುಡ್ಡಿಲ್ಲ, ನಿಮ್ಗೆ ರೇಟ್ ಏರಿಸೋದಕ್ಕೆ ಅನುಮತಿ ಕೊಡ್ತೀವಿ, ನೀವು ಮಾಡಿಬಿಡಿ. 3 ಸತಿ ಹಾಲಿನ ದರ ಏರಿಸಿ, ಅದು ಜನಸಾಮಾನ್ಯರಿಗೆ ದುಡ್ಡು ಕೊಡ್ಬೇಕಲ್ಲ. ಹಾಲಿನ ದರ ಏರಿದೆ, ತಮ್ಮ ಬೊಕ್ಕಸದಿಂದ ಕೊಡುವಂತಹದನ್ನ ತಪ್ಪಿಸಲು ಜನರ ಮೇಲೆ ಹಾಕಿದ್ದಾರೆ. ಎಕ್ಸೈಸ್ ಅಂತೂ ವಿಪರೀತವಾಗಿ, ಯಾವ ಸರಾಯನ್ನ ಬಡವರು ಕುಡಿತಾರೆ ಚೀಪ್ ರೇಟ್, ಅದ್ರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿದ್ದಾರೆ. ಯಾಕಂದ್ರೆ 90% ಕನ್ಸಂಪ್ಷನ್ ಅದೇ ಇದೆ. ಬಡವರ ಮೇಲೆ ಎಲ್ಲ ರೀತಿಯ ತೆರಿಗೆ ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಈಗ ಎಕ್ಸೈಸ್ ಡೀಲರ್ಸ್ ಅವರೆಲ್ಲ ಸ್ಟ್ರೈಕ್ ಮಾಡಿ, ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇಲಾಖೆಯಲ್ಲಿ ಅಂತ. ಪಿಡಬ್ಲ್ಯೂಡಿ ಅವರು ಸ್ಟ್ರೈಕ್ ಮಾಡಿದ್ರು, ಭ್ರಷ್ಟಾಚಾರ ಇದೆ ಅಂತ. ಕೆಇಬಿ ಅಸೋಸಿಯೇಷನ್ ಸ್ಟ್ರೈಕ್ ಮಾಡಿದ್ರು, ಭ್ರಷ್ಟಾಚಾರ ಇದೆ ಅಂತ. ಮುಖ್ಯಮಂತ್ರಿಗಳಾಗ್ಲಿ, ಸಂಬಂಧಪಟ್ಟಂತ ಸಚಿವರಾಗ್ಲಿ ತುದಿಪಿಟ್ಟಕ್ಕಂತ ಇಲ್ಲ. ಆ ಇಲಾಖೆಯ ಸಂಘಟನೆಗಳೇ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರೆ ಇವತ್ತು ತುದಿಪಿಟ್ಟಕ್ಕಂತ ಇಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ಏನೋ ಬಹಳ ದೊಡ್ಡ ಹಂಗಾಮ ಮಾಡಿ. ಹೀಗಾಗಿ ಭ್ರಷ್ಟಾಚಾರ ತುಂಬಿರುವಂತ, ಆಡಳಿತದ ಹಳಿ ತಪ್ಪಿರುವಂತ, ಒಂದು ದಿಕ್ಕು ದಸೆ ಇಲ್ದಿರುವಂತ ಒಂದು ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ. ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಬೇಸತ್ತಿದ್ದಾರೆ. ಎಚ್.ಕೆ. ಪಾಟೀಲ್ರು ಪತ್ರ ಬರೀತಾರೆ. ಅವ್ರು ಕ್ಯಾಬಿನೆಟ್ ಕಲಿಗಾಗಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು, ವೈಯಕ್ತಿಕ ಡಿಸ್ಕಸ್ ಮಾಡಬೇಕಾಗಿತ್ತು. ಬಹಿರಂಗ ಪತ್ರ ಯಾಕೆ ಬರೆದ್ರು? ಸಾಮಾನ್ಯವಾಗಿ ವಿರೋಧ ಪಕ್ಷದವ್ರು ಬಹಿರಂಗ ಪತ್ರ ಬರೀತಾರೆ, ಯಾಕಂದ್ರೆ ಆಡಳಿತ ಪಕ್ಷದ ಮಾತು ಕೇಳಲ್ಲ. ಅವ್ರು ಬಹಿರಂಗ ಪತ್ರ ಯಾಕೆ ಬರೆದ್ರು? ಯಾಕಂದ್ರೆ ಮುಖ್ಯಮಂತ್ರಿಗಳು ನೀವು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಅವ್ರಿಗೆ ವಿಶ್ವಾಸ ಇಲ್ಲ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ತಾರೆ.
ಎರಡನೇದಾಗಿ ಸಿದ್ದರಾಮಯ್ಯ ಅವರು ಈ ಲಾಸ್ಟ್ ಡೇ ಆಕ್ಷನ್ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಕಾನೂನು ತಂದ ಲಾಸ್ಟ್ ಡೇ ಕರ್ನಾಟಕದ ಎಲ್ಲ ಮೈನ್ಸ್ ಅನ್ನ ರಿನ್ಯೂ ಮಾಡಿದ್ರು. ಅಲ್ಲಿ ಸಾಕಷ್ಟು ಬೊಕ್ಕಸಕ್ಕೆ ನಷ್ಟ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾರ ಇವರು. ಮತ್ತೆ ಹಿಂದೆ ಜಿಂದಾಲ್ ಬಗ್ಗೆ ಪತ್ರ ಬರೆದಿದ್ರು ಎಚ್ ಕೆ ಪಾಟೀಲ್ ನಮ್ಮ ಸರ್ಕಾರ ಇದ್ದಾಗ, ಯಾವುದೇ ಕಾರಣಕ್ಕೂ ಅವ್ರಿಗೆ ಲ್ಯಾಂಡ್ ಕೊಡಬಾರ್ದು. ಈ ಸರ್ಕಾರ ಬಂದ ಮೇಲೆ ಕೊಡ್ತು. ಅದರ ಬಗ್ಗೆ ಏನ್ ಹೇಳ್ತಾರೆ? ಹೀಗಾಗಿ ಡಬಲ್ ಸ್ಪೀಕ್ ಇರುವಂತ ಸರ್ಕಾರ ಇದೆ. ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಯಾವಾಗ ಈ ಸರ್ಕಾರ ತಗೊಳ್ತಿದೆ ಅನ್ನುವಂಥದ್ದು ಜನಸಾಮಾನ್ಯರ ಮನಸ್ಸಾಗಿದೆ. ಅಲ್ಲಲ್ಲ, ಈಗ ನಾವು ಅವತ್ತೇ ಹೇಳಿದೀವಿ ಇದು ಸುಳ್ಳು. ಆಮೇಲೆ ಕೆಲವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಕೆಲವ್ರಿಗೆಲ್ಲ ಲೋಕಾಯುಕ್ತ ಕೊಟ್ಟಿದ್ದೀವಿ. ಅವತ್ತೇ ನಾನು ಗುತ್ತಿಗೆದಾರ ಸಂಘದವ್ರು ಕರೆದು ನಿಮ್ಮ ಹತ್ರ ಪುರಾವಿದ್ರೆ ಕೊಡಿ, ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಸುಳ್ಳು ಆರೋಪ ರಾಜಕೀಯ ಪ್ರೇರಿತ ಆರೋಪ ಅಂತ ಅವತ್ತೇ ಹೇಳಿದ್ದೀವಿ. ಈಗ ಅವ್ರ ಮೇಲೆ ಎಲ್ಲಾ ರಂಗದಲ್ಲೂ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ. ಈಗೇನ್ ಹೇಳ್ತಾರೆ ಅವರು? ಅದೇ ಗುತ್ತಿಗೆದಾರ ಸಂಘನೇ ಇವ್ರ ಮೇಲೆ ಆರೋಪ ಮಾಡಿದ್ದಿಲ್ಲ. ನನಗೆ ಗೊತ್ತಿಲ್ಲಪ್ಪ, ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದೆ ಅಂತ ಯಾರು ಹೇಳಿದಾರೆ ಅವ್ರಿಗೆ ಗೊತ್ತಿಲ್ಲ ನನಗೆ. ಬಿ ಆರ್ ಪಾಟೀಲ್ರು ಸರ್ಕಾರದಲ್ಲಿರುವ ಭ್ರಷ್ಟಾಚಾರ ಮೊದಲನೇ ಬಾರಿ ಎತ್ತಾ ಇಲ್ಲ. ಇದು 3ನೇ 4ನೇ ಬಾರಿ ಇಡೀ ವ್ಯವಸ್ಥೆ ಬಗ್ಗೆ ಅವ್ರು ಎತ್ತಾ ಇದ್ದಾರೆ. ಪ್ರತಿ ಬಾರಿನೂ ಮುಖ್ಯಮಂತ್ರಿ ಕರೆದು ಅವ್ರನ್ನ ಸುಮ್ಮನೆ ಮಾಡಿಸಿದ್ದಾರೆ. ಈ ಸತಿನೂ ಕರೆದು ಸುಮ್ಮನೆ ಮಾಡಿಸ್ತಾರ? ಯಾಕಂದ್ರೆ ಕಳೆದ ಬಾರಿ ಮಾಡಿಸಿದ್ಮೇಲೆ ಸುಮ್ಮನಾದ್ಮೇಲೆ ಅವ್ರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮಾಡಿದ್ರು. ಈಗ ಯೋಜನಾ ಆಯೋಗ ಉಪಾಧ್ಯಕ್ಷರಾಗಿ ಮತ್ತೆ ಆರೋಪ ಮಾಡಿದ್ದಾರೆ. ಕ್ಯಾಬಿನೆಟ್ ಕೊಟ್ಟು ಸುಮ್ಮನೆ ಮಾಡ್ತಾರ ನೋಡೋಣ. ಇಲ್ಲ, ಈಗ ನಾವು ಎಲ್ಲ ಹಿರಿಯ ಪ್ರಮುಖ ನಾಯಕರ ಒಂದು ಸಭೆಯನ್ನ ಬೆಂಗಳೂರಿನಲ್ಲಿ ಆದಷ್ಟು ಬೇಗನೆ ಕರೀಬೇಕನ್ನುವಂತ ಒಂದು ಚಿಂತನೆ ನಡೆದಿದೆ. ಎಲ್ಲ ಯಾವ್ಯಾವ ವಿಷಯಗಳ ಮೇಲೆ ಮತ್ತು ಯಾವ್ಯಾವ ಒಂದೊಂದು ರೀಜನ್ ನಲ್ಲಿ ಒಂದೊಂದು ಸಮಸ್ಯೆಗಳಿದೆ, ರೀಜನ್ ವೈಸ್ ಕೂಡ ಹೋರಾಟ ಮಾಡಬೇಕನ್ನುವಂಥದ್ದು ಕೆಲವು ಸಲಹೆಗಳು ಬಂದಿದ್ದಾವೆ. ಆದಷ್ಟು ಬೇಗನೆ ಎಲ್ಲ ಹಿರಿಯ ನಾಯಕರನ್ನ ಕರೆದು ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ ನಾವೆಲ್ಲ ಕೂತ್ಕೊಂಡು ಈ ಸುದೀರ್ಘವಾಗಿರುವಂತಹ ಜನಾರ್ದ ರೂಪುರೇಷೆಗಳನ್ನು ಹಾಕಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮತ್ತೆ ಪಕ್ಷ ಸಂಘಟನೆ ಆಗ್ಬೇಕು ಅನ್ನೋ ದೃಷ್ಟಿ ನೋಡಿ. ಯಡಿಯೂರಪ್ಪನವರು ಎರಡು ವಿಚಾರ ಇದೆ. ಯಡಿಯೂರಪ್ಪನವರು ಒಂದು ಶಕ್ತಿ ಇದೆ. ಅವ್ರು ಪ್ರವಾಸ ಮಾಡಿದಾಗೆಲ್ಲ ಸ್ಫೂರ್ತಿ ಬರುತ್ತೆ. ಎರಡನೇದಾಗಿ ಪಕ್ಷದ ಬಗ್ಗೆ ಅವ್ರಿಗಿರುವಂತ ಅಪಾರವಾಗಿರುವಂತ ಒಂದು ಕಾಳಜಿ. ಯಾವಾಗ ಪಕ್ಷ ಕರಿತಿದ್ದೋ, ಅವ್ರಿಗೆ ಕರೆ ಕೊಡ್ತಿದ್ದೋ ಅವಾಗ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಈ ಬಾರಿ ಸ್ವಯಂಪೂರಿತವಾಗಿ ಮಾಡ್ತಾ ಇದ್ದಾರೆ. ಬಂದು ಹೋದ್ಮೇಲೆ ಪಕ್ಷಕ್ಕೆ ನಿರಂತರವಾಗಿ ಬರ್ತಾ ಇದ್ದಾರೆ ಅಂದ್ರೆ ಸೂಚನೆ ಇದೆಯಾ? ಇಲ್ಲ, ಅದು ಚಿಂತನೆ ಬಹಳ ದಿವಸದಿಂದ ಇತ್ತು. ತಾಳೆ ನೋಡಿ, ಪರಮೇಶ್ವರ್ ಅವರು ತಮ್ಗೇನು ಅನುಕೂಲ ಇದೆ ಅದನ್ನು ತೋಳ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಮೇಲೆ ಟೀಕೆ ಮಾಡುವಾಗ ಹಿಂದಿನ ವಿಚಾರಗಳನ್ನು ಎತ್ತಿ ಟೀಕೆ ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಹಿಂದಿನ ವಿಚಾರಗಳನ್ನ, ಈಗೇನಾದ್ರೂ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಬಿಜೆಪಿ ಅವ್ರು ಮಾಡಿದ್ರಾ, ಬಿಜೆಪಿ ಸರ್ಕಾರದಲ್ಲಿ ಹಿಂಗಾಯ್ತಲ್ಲ ಅಂತಂದು ಯಾರಂತಾರೆ? ಇವರೇ ಅಂತಾರೆ. ಇದು ಅನುಕೂಲ ಸಿದ್ಧವಾಗಿ ವಾದವನ್ನು ಮಾಡ್ತಾರೆ. ಮತ್ತೆ ಇದೆಯಲ್ಲ, ತುರ್ತು ಪರಿಸ್ಥಿತಿ ಇದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ಚುಕ್ಕೆ, ಬಹಳ ದೊಡ್ಡ ಅನಾಹುತ. ಏನಾದ್ರೂ ತುರ್ತು ಪರಿಸ್ಥಿತಿ ಮುಂದುವರೆದಿದ್ರೆ ಪರಮೇಶ್ವರು ಇರ್ತಿರ್ಲಿಲ್ಲ, ನಾವು ಇರ್ತಿರ್ಲಿಲ್ಲ ಮಾತಾಡೋದಕ್ಕೆ. ಇದನ್ನ ಅರ್ಥ ಮಾಡ್ಕೋಬೇಕು ಅವರು. ಸೊ ಹೀಗಾಗಿ ಇದನ್ನ
ಕಾಂಗ್ರೆಸ್ ಪಕ್ಷ ಗ್ರೇಸ್ಫುಲ್ ಆಗಿ ಒಪ್ಕೋಬೇಕು. ನೋಡಿ, ಮಾಡಿದ ತಪ್ಪನ್ನ ಒಪ್ಕೋಬೇಕು, ಮುಂದೆ ಮಾಡದಂತೆ ನೋಡ್ಕೋಬೇಕು. ಅದು ಧೀಮಂತಿಕೆ. ಅದನ್ನ ಬಿಟ್ಟು ನಾವು ತಪ್ಪು ಮಾಡಿದ್ ಮರ್ತು ಬಿಡಿ ಅಂತ ಹೇಳುವಂತದ್ದು ಪರಮೇಶ್ವರ್ ಅವರದು ಸರಿಯಲ್ಲ.